ವೆಲ್ಕಮ್ ಟು ಮೈ ಚಾನಲ್ ಪದ್ಮಸಾಗರ್ ವ್ಲಾಗ್ಸ್. ಇವತ್ತು ನನ್ನ ಮಗನ ಬರ್ಡೇ. ಸೊ ಇವತ್ತೆಲ್ಲ ಹೇಗಿರುತ್ತೆ, ನಮ್ಮ ಮನೇಲಿ ಹೇಗೆ ಪ್ರಿಪ್ರೇಷನ್ಸ್ ನಡೀತಿದೆ, ಏನೆಲ್ಲ ಮಾಡ್ತಾಯಿದ್ದೀವಿ ಇವತ್ತು ಅಂತ ನಮ್ಮ ವ್ಲಾಗ್ನ ಪೂರ್ತಿ ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ವಿಜಯನಗರದಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಆಲ್ರೆಡಿ 10 ಆಗಿಬಿಟ್ಟಿತ್ತು ನಾವು ಹೊರಡೋಷ್ಟರೊಳಗೆ ಮನೆಯಿಂದ. ಹಾಗಾಗಿ ರಶ್ ಇತ್ತು. 4 ಮದುವೆ ನಡೀತಾ ಇತ್ತು, ತುಂಬ ಕ್ರೌಡ್ ಇತ್ತು. ಮತ್ತು ಅಲ್ಲಿಂದ ಮುಂದೆ ಹೋಗ್ತಾ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದೆ. ಮತ್ತು ಸೈಡಲ್ಲಿ ಕೂತ್ಕೊಂಡಿದ್ವಿ, ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂದರೆ 4 ದಿಕ್ಕಿನಲ್ಲೂ ಮದುವೆ ನಡೀತಾ ಇತ್ತು. ತುಂಬ ಅಂದರೆ ತುಂಬಾ ರಶ್ ಇತ್ತು. ಅಲ್ಲಿಂದ ಮುಗಿಸ್ಕೊಂಡಿದ್ದೆ. ನಾವು ಸೀದಾ ಮಾರ್ಕೆಟಿಗೆ ಹೋದ್ವಿ, ದೇವರಾಜ ಮಾರ್ಕೆಟಿಗೆ. ಅಲ್ಲಿ ಸ್ವಲ್ಪ ಫ್ಲವರ್ಸ್ ತೊಗೊಳೋದಿತ್ತು. ಹಾಗೆ ಬರ್ತಾ ನೋಡಿದ್ವಿ, ನಿಂಬೆಹಣ್ಣು ಗುಡ್ಡೆ, ಒಂದೊಂದು ಗುಡ್ಡೆನಲ್ಲಿ 7 ನಿಂಬೆಹಣ್ಣು 20 ರೂಪಾಯಿಗೆ ಅಂತ ಇತ್ತು. ಅದಕ್ಕೆ ಈಗ ಹೆಂಗೋ ಸಮ್ಮರು ಬೇಕೇ ಬೇಕಲ್ಲ, ಮನೆಯಲ್ಲೂ ಎಲ್ಲರೂ ಜ್ಯೂಸ್ ಕುಡಿತಾರೆ, ಹಾಗಾಗಿ ತೊಗೊಳ್ಳೋಣ ಅಂತ ಅದನ್ನು ತೊಗೊಂಡ್ವಿ. ಅಲ್ಲಿಂದ ಬಂದು ಬೇಗ ಬೇಗ ಡೆಕೋರೇಷನ್ ಮಾಡಬೇಕಿತ್ತು. ನನ್ನ ಮಗನ ಫೇವ್ರೆಟ್ ಥೀಮ್ ಇದು. ಅವನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನು ಹಾಗೆ ಕೇಳಿದ್ದ ಅಂತಲೇ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ವಿ. ಅದನ್ನೆಲ್ಲ ಪ್ರಿಪೇರ್ ಮಾಡಿ, ಅದಕ್ಕೆ ಬಲೂನ್ ಇದನ್ನೆಲ್ಲ ಪಂಪ್ ಮಾಡಿ ಹಾಕಿದ್ವಿ. ಅಲ್ಲಿಂದ ಹಾಕಿದೆ. ಟೈಮ್ ಆಗಲೇ 7 ಆಗಿಬಿಟ್ಟಿತ್ತು. ಮನೆಯಿಂದ ಎಲ್ಲರೂ ಬಂದರು. ನಮ್ಮ ಅತ್ತಿಗೆಯವ್ರು ಬಂದಿದ್ದೆ ಇನ್ನು ಲೇಟ್ ಆಗಿಬಿಡುತ್ತೆ ಊಟ ಮುಗಿಸಿ ಹೋಗೋದು. ಯಾಕಂದರೆ ಈಗ ಮಳೆ ಸೀಸನ್ ಇರೋದರಿಂದ ಮಳೆ ಬಂದುಬಿಡುತ್ತೆ ಅನ್ನೋ ಟೆನ್ಷನ್ ಇತ್ತು ನಮಗೆ. ಬೇಗ ಬೇಗನೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ನಮ್ಮತ್ತೆ ಬಂದಿದ್ದೆ, ರೆಡಿ ಇದ್ದರೆ ಮಾಡಿಬಿಡೋಣ ಅಂದರು. ಇಲ್ಲ ರೆಡಿ ಇದೆ ಅಮ್ಮ ಅಂತ ಹೇಳಿದ್ದೆ, ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಫಸ್ಟೇ ನಮ್ಮ ಭಾವನೆ ಬಂದುಬಿಟ್ಟಿದ್ರು. ಅದಕ್ಕೆ ನಮ್ಮಲ್ಲಿ ಇದೊಂದಿದೆ, ಮಕ್ಕಳು ಯಾರದೇ ಬರ್ಡೇ ಆದ್ರೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ರೀತಿ ಶಾಸ್ತ್ರ ಥರ ಮಾಡ್ತಾರೆ. ಅಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಜನಕ್ಕೂ ಮಾಡಬೇಕು. ಬರ್ತ್ಡೇ ಬಾಯ್ಗೆ ಮಾತ್ರ ಅಲ್ಲ, ಅಥವಾ ಬರ್ತ್ಡೇ ಗರ್ಲ್ಗೆ ಅಲ್ಲ, ಯಾರೆಲ್ಲ ಇರ್ತಾರೆ ಎಲ್ಲರಿಗೂ ಮಾಡಬೇಕದು. ಒಳ್ಳೆಯದಾಗುತ್ತೆ ಮಕ್ಕಳಿಗೆ. ಆಯಸ್ಸು ಆರೋಗ್ಯ ಅದೇ ತಾನೇ ಮುಖ್ಯ. ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋದೇ ಭಾವ ನಮ್ಮ ಎಲ್ಲರಿಗೂ. ಸರಿ, ಹಾಗಾಗಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ನಮ್ಮ ಅಕ್ಕ ಅವ್ರು ಮಾತ್ರ ಬಂದಿರಲಿಲ್ಲ, ಅವ್ರು ಹೊರಗಡೆ ಹೋಗಿದ್ದರು. ನಮ್ಮ ಭಾವನ ಮಕ್ಕಳು ಬಂದಿರಲಿಲ್ಲ. ಅದು ಬಂದಿದ್ದೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮಣ್ಣ ಅದೇ ಹೇಳ್ತಾಯಿದ್ರು, ಚೆನ್ನಾಗಿದೆ ಇದು ಸ್ಪೈಡರ್ ಮ್ಯಾನ್ದು ಬಲೂನು ಅಂತ ಹೇಳಿ ಇದು ಮಾಡಿದ್ರು. ಅಕ್ಷತೆ ಕುಂಕುಮ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ 2 ಮಕ್ಕಳು ಇಲ್ಲದೆ ಇರೋದ್ರಿಂದ ಏನೋ ಖಾಲಿ ಖಾಲಿ ಅನಿಸುತ್ತೆ. ಅವರು ಇದ್ದಿದ್ರೆ ನಮ್ಮ ಫ್ಯಾಮಿಲಿ ಫುಲ್ ಅಂತ ಅನಿಸಿರೋದು. ಏನು ಮಾಡೋದು, ಅವ್ರ ಅಜ್ಜಿ ಮನೆಗೆ ಹೋಗೋದು ಇರುತ್ತಲ್ಲ ಸಮ್ಮರು. ಮತ್ತು ನಮ್ಮ ಅತ್ತೇನೂ ಮಾಡಿದ್ರು, ನಮ್ಮ ಅಕ್ಕ ಇರಲಿಲ್ಲ, ಅವರು ಮಿಸ್ಸು ಅಂತ ಎಲ್ಲರೂ ನಾವು ಅದೇ ಮಾತಾಡ್ಕೊತಿದ್ದೀವಿ. ನಾವೆಲ್ಲೋದ್ರೂ ನಮ್ಮದೊಂದು ಟೀಮು, ಅದು ನಮ್ಮ ಫ್ಯಾಮಿಲಿ ಇರಲೇಬೇಕು. ಅಲ್ಲಿ ನೋಡಿ, ನನ್ನ ಅತ್ತೆ ಕೊಟ್ಟಿದ್ದೆ ಕೂಡ ಅವನು ಯಾರ ಕೈಗೂ ಕೊಡೋದೇ ಇಲ್ಲ ಗಿಫ್ಟ್. ನಾನೇ ಇಟ್ಕೊತೀನಿ, ನಾನು ಜೇಬಲ್ಲಿ ಇಟ್ಕೊತೀನಿ ಅಂದ್ಕೊಂಡು ಇಟ್ಕೊತಾ ಇದ್ದ. ಖುಷಿ ಆಗ್ತಿತ್ತು ಅವನಿಗೆ. ಎಲ್ಲರೂ ಬಂದಿದ್ದಾರೆ, ಇವತ್ತು ನನ್ನ ಬರ್ಡೇ ಅಂತ. ಪ್ರತಿ ಯಾರದೇ ಬರ್ಡೇ, ಅಮ್ಮ ನಂದು ಯಾವಾಗ ಬರ್ಡೇ ಅಂತ ಕೇಳೋದೇ ಆಗ್ತಿತ್ತು. ಸೊ ಅವನದು ಫೈನಲಿ ಬಂತು ನನ್ನ ಬರ್ಡೇ ಅಂತ ತುಂಬಾ ಖುಷಿಪಟ್ಟ, ತುಂಬ ಎಂಜಾಯ್ ಮಾಡಿದೆ ಇವತ್ತಿನ ದಿನನ. ಮನೆಯಲ್ಲಿ ಯಾರದೇ ಫಂಕ್ಷನ್ನು, ಯಾರದೇ ಬರ್ಡೇ ಅಂದರೆ ಇಡೀ ಕುಟುಂಬನೇ ಒಟ್ಟಿಗೆ ಸೇರಬೇಕು. ಎಲ್ಲ ಸೇರಿ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಅಲ್ಲ. ಆ ಮನೆ ಯಾವಾಗ್ಲೂ ಖುಷಿಯಾಗಿರುತ್ತೆ. ಮನೆಯಲ್ಲಿ ಯಾರೂ ಒಬ್ಬರು ಇಲ್ಲ, ಇಬ್ಬರು ಇಲ್ಲ ಅಂದ್ರೂ ಬೇಸರನೇ, ಫುಲ್ ಆಗಲ್ಲ ಅಂತ ಅನಿಸ್ಬಿಡುತ್ತೆ ನಮ್ಗಳಿಗೆ ನೋಡೋರಿಗೆ. ನಮ್ಮ ಮನೇಲಂತೂ ಯಾವಾಗ್ಲೂ ಅಷ್ಟೇ, ನಮ್ಮ ಎಲ್ಲ ಕುಟುಂಬನೂ ಇರ್ತಿತ್ತು. ಈ ಸಲನೇ ಮಿಸ್ ಆಗಿರೋದು. ಅಲ್ಲಿಂದ ಭಾವನೂ ಮಾಡಿದ್ರು, ಅರಿಶಿನ ಕುಂಕುಮ ಹಾಕಿದ್ರು. ಆಮೇಲೆ ನಮ್ಮ ಅಣ್ಣ ಅವ್ರು ಬಂದರು, ಕುಂಕುಮ ಹಚ್ಚಿ ಅವರನ್ನು ಅಕ್ಷತೆ ಹಾಕಿದ್ರು ಮಕ್ಕಳಿಗೆ. ಇನ್ನೆಲ್ಲ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ಇನ್ನು ಸ್ಕೂಲಿಗೆ ಹೋಗೋರೇನೆ. ನೆಕ್ಸ್ಟ್ ವೀಕಿಂದ ಎಲ್ಲ ಮಕ್ಕಳಿಗೂ ಸ್ಕೂಲ್ ಸ್ಟಾರ್ಟು. ಇಷ್ಟು ದಿನ ಸಮ್ಮರ್ ಹಾಲಿಡೇಸು ಅವ್ರು ಎಂಜಾಯ್ ಮಾಡಿದ್ರು. ಅವ್ರ ಮಾವ ಕೊಟ್ಟರು, ಅತ್ತೆ ಗಿಫ್ಟ್ ಮಾಡಿದ್ರು. ಅವನಿಗೆ ಖುಷಿ ಆದ, ಅವನು ಗಿಫ್ಟ್ ಬಂತಂತೇಳಿ.
ಮಕ್ಳಿಗೆ ಏನೇನಲ್ಲ ನಮ್ಮ ಬರ್ಡೇಗಳಲ್ಲೂ ನಾವುಗಳು ಅಷ್ಟೇ ಸಣ್ಣವರಿದ್ದವಾಗ ಚಾಕ್ಲೇಟ್ ಹಂಚೋದು ಅಂದ್ರೇ ಒಂದು ಖುಷಿ ಮಕ್ಕಳಿಗೆಲ್ಲ. ಇವಾಗ ಅವ್ನಿಗೆ ಸ್ಕೂಲ್ ಇಲ್ಲ, ಸ್ಕೂಲಲ್ಲಿ ಅವನಿಗೆ ಆಚರಣೆ ಮಾಡ್ಕೊಳಕ್ಕಾಗಲ್ಲ ಅನ್ನೋದೊಂದು ಬೇಸರ. ಅವ್ನು ಯಾವಾಗಲೂ ಇದೇ ಇರುತ್ತಲ್ಲ, ಹಾಲಿಡೇಸೇ ಇರುತ್ತೆ ಮೇನಲ್ಲಿ, ಹಾಗಾಗಿ ಮಿಸ್ ಆಗುತ್ತೆ. ಇದಂತೂ ಈ ಕ್ರ್ಯಾಕ್ಸು ಅದು ಆನೆ ಇದೇ ಆಗಲಿಲ್ಲ, ಹತ್ಕೊಳ್ಳೇ ಇಲ್ಲ ಅದು. ಮತ್ತು ಆಪ್ಷನ್ಸ್ ಬೇಡ, ಅದೊಂದೊಂದು ಸಲ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಅಣ್ಣ ಬಾವ ಎಲ್ಲ ತೆಗೆದಿಟ್ಬಿಟ್ರು. ಬೇಡ ಅದು ಹಚ್ಚಲೇ ಬೇಡ ಬಿಡು ಅಂತ ಹೇಳಿ ತೆಗೆದಿಟ್ರು. ಅದು ಆನ್ ಮಾಡ್ತಾಯಿದ್ರು ಹತ್ಕೋತಾನೇ ಇರಲಿಲ್ಲ ಅದು. ಅದಕ್ಕೆ ಬೇಡಮ್ಮ ತೆಗೆದೇ ಇಟ್ಬಿಡಿ ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಬೇಕು, ಎಷ್ಟೋ ವೀಡಿಯೋಸ್ನಲ್ಲೆಲ್ಲ ನಾವು ನೋಡಿದ್ದೀವಿ ಈ ರೀತಿ ಹಚ್ಚಿ ಅದು ಬ್ಲಾಸ್ಟ್ ಆದರೆ ಭಯನೇ ಆಗುತ್ತೆ. ನನ್ನ ಮಗಳು ಆಲ್ರೆಡಿ ಅಲರ್ಟ್ ಆಗಿಬಿಟ್ಟಿದ್ಲು, ಅವಳು ಚೇರ್ನೆಲ್ಲ ಹಿಂದೆ ಸರಿಸ್ಕೊಂಡು ಹಿಂದೆ ಬಾಸ್ಕಂದ ಅಂತ ಹೇಳ್ತಾ ಇದ್ಲು. ಆ ಬಲೂನ್ಸ್ ಬೇರೆ ಎಲ್ಲ ಬೀಳ್ತಾ ಇತ್ತು. ಅದು ಯಾಕಂದರೆ ನಾವು ದೇವಸ್ಥಾನದಿಂದ ಬಂದಿದ್ದೇ ರೆಡಿ ಮಾಡಿಟ್ಬಿಟ್ಟಿದ್ವಲ್ಲ, ಅದು ಡಬಲ್ ಟೇಪ್ ಗಮ್ಮ ಅಂಟಿರೋ ತನಕ ಅಂಟಿರ್ತಿತ್ತು, ಬೀಳೋಕ್ಕೆ ಶುರು ಆಗಿತ್ತದು. ಸರಿಯಾದ ಹತ್ತುತ್ತಾ ಇರಲಿಲ್ಲ ಅಂಥೇಳಿ ಬೇಡ ತೆಗೆದೇ ಬಿಡು ಅಂತ ಹೇಳಿದ್ರು. ಸುಮ್ಮನೆ ಅದು ಆಪ್ಷನ್ಸೇ ಬೇಡಲ್ಲ, ಎಲ್ಲ ಮಕ್ಳಿಗೂ ಅದು ಭಯ ಇರುತ್ತೆ. ಎಷ್ಟೋ ಬರ್ಡೇ ಮತ್ತು ಮ್ಯಾರೇಜಲ್ಲೆಲ್ಲ ಇದೇ ಥರ ಪ್ರಾಬ್ಲಮ್ಸ್ ಆಗಿದ್ದಾವೆ. ನಮ್ಮ ಬಾವ ಇನ್ನೊಂದು ಸಲ ಟ್ರೈ ಮಾಡ್ತೀರಾ ನೋಡಿ ಅಂದರು. ಆಮೇಲೆ ಅಕ್ಕ ಬೇಡ, ಅದೇನೋ ಹೋಲಾಗಿರೋ ಥರ ಇದೆ ಅಂತ ಹೇಳಿ ಹಾಗೆ ಒಂದು ಬ್ಲಾಸ್ಟ್ ಇದನ್ನು ಮಾಡಿದ್ವಿ, ಫ್ಲವರ್ದು ಮಾಡಿದ್ದೆ. ಕೇಕ್ ಕಟ್ ಮಾಡಿಕೊಂಡು ಅವು ಪುಟ್ಟ ಕೇಕ್ ತಂದಿದ್ವಿ. ಎಲ್ಲ ಸ್ವೀಟ್ಸ್ ಮನೇಲಿ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು, ಅದಕ್ಕೆ ಒಂದು 1/2 kg ಅಷ್ಟು ಸಾಕು. ನೈಟ್ ಆಗಿತ್ತಲ್ಲ, ಬೇಡ ಯಾರೂ ಹೆಚ್ಚು ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ಬರೀ ಒಂದು 1/2 kg ಅಷ್ಟೇ. ಅವ್ನ ಪೇಸ್ಟ್ರಿ ಇಷ್ಟ, ಹಾಗಾಗಿ ಚಾಕ್ಲೇಟು ಅವನಿಗೆ ತೊಗೊಂಡು ಬಂದಿದ್ವಿ. 1 by 1 ಕಟ್ ಮಾಡು, ಒಂದೇ ಸ್ವಲ್ಪನೇ ಹಾಕ್ತಾಯಿದ್ರು ಅವ್ರುಗಳು. ಹಾಕಿ ತಿಂದ್ಕೊಂಡು ಅದನ್ನೇ ಬರ್ಡೇನ ಈ ರೀತಿ ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದೇ ಬೇರೆ, ಬಟ್ ಇಲ್ಲ ಆಗಿದ್ದೇ ಬೇರೆ. ನಾವು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗುತ್ತೆ ಅಥವಾ ಇನ್ನೂ ಸಿಂಪಲ್ ಆಗುತ್ತೆ ಅನ್ನೋ ಇದರಲ್ಲೇ ಇರೋಲ್ಲ, ಅಲ್ಲಿ ಬೇರೆ ಥರನೇ ನಡೀತು. ಬಟ್ ಹೋಪ್ ನಂಗೆ ತುಂಬಾ ಖುಷಿ ಆಯಿತು, ಚೆನ್ನಾಗಾಯಿತು ಫಂಕ್ಷನ್ನು. ನನ್ನ ಮಗಳನ್ನು ಕಟ್ ಮಾಡು, ಆ ತಮ್ಮನ ಕೈಗೆ ಕೊಡು. ಪಪ್ಪಂಗೆ ತಿನ್ಸಂತ ಹೇಳಿದ್ರೆ ಅಕ್ಕ ತಮ್ಮ ಇಬ್ಬರೇ ತಿನ್ಕೊಳಕ್ಕೆ ಶುರು ಮಾಡಿಬಿಟ್ರು ಅವರು. ನನಗೆ ನೀನು ತಿನ್ಸಮ್ಮ ಅಕ್ಕ ಅಂತೇಳಿ. ನಮ್ಮ ಪರಿ ಒಂದು ಬಲೂನ್ ಸಿಕ್ತವಳಿಗೆ ಆಟ ಆಡ್ಕೊಂಡು ನಿಂತ್ಲವಳು. ತಿನ್ಸಪ್ಪ ಅಂತ ಅವ್ರ ಪಪ್ಪ ಹೇಳಿದ್ರೆ ಮಮ್ಮಿಗೆ, ನನಗೆ ಬಾಯಿಗೆ ಇಟ್ಬಿಟ್ಟು ಕೆನ್ನೆಗೆಲ್ಲ ಬೆಳೆದ್ಬಿಟ್ಟ. ಅವ್ರ ಪಪ್ಪ ಬೈತಾಯಿದ್ರು, ಅದು ಪೇಸ್ಟ್ ಕಣೋ ಕೆಳಗೆಲ್ಲ ಬೀಳ್ತಿದೆ ನೋಡಲ್ಲಿ ಅಂತ. ಅದು ಆಗಿದೆ. ಅವ್ರ ಅತ್ತೆ ಮಾವ ಏನು ಅವನಿಗೆ ಪೇಟ ತೊಡಿಸಿ, ಶಾಲು ಹೊತ್ತಿಸಿ, ಹಾರ ಹತ್ತಿರ ಎಲ್ಲ ಹಾಕಿ ನಮ್ಮ ಬಾವ ಅದಕ್ಕೆ ಕಮೆಂಟ್ ಮಾಡ್ತಾಯಿದ್ರು, ಇವಾಗೆಲ್ಲ ಹುಡುಗರುಗಳು ರೋಡಲ್ಲಿ ಬರ್ಡೇ ಮಾಡ್ಕೊತಾರೆ, ಆ ಬರ್ಡೇ ಮಾಡ್ಕೊಳೋರ್ಗೆಲ್ಲರಿಗೂ ಇದೊಂದು ಇದಾಗ್ಬಿಟ್ಟಿದೆ, ಅದಕ್ಕೆ ಈಗ ಇವ್ನಿಗೂ ಮಾಡಿಬಿಟ್ವಿ ನಾವು ಅಂತ ಕಮೆಂಟ್ಸ್ ಮಾಡ್ಕೊಂಡು ನಗ್ತಾಯಿದ್ರು ಎಲ್ಲ. ಏನು ಅವನು ಏನಮ್ಮ ನಿನ್ನ ಮದುವೆ ಹುಡುಗನ ಅಂತ ಬೇರೆ ಕೇಳ್ತಾ ಇದ್ದ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾಯಿದ್ರು, ಇಲ್ಲಪ್ಪ ಬರ್ಡೇಗೆ ಇವಾಗ ಎಲ್ಲರೂ ಹಿಂಗೇ ಮಾಡೋದು ಅಂತ. ತುಂಬ ಎಂಜಾಯ್ ಮಾಡಿದ ಅವನು ಈ ಒಂದು ಮೂಮೆಂಟ್ನ. ಅವನ ಪೇಟ ತೊಡಿಸಿದ್ದನ್ನು ಮಾತ್ರ ತುಂಬ ಎಂಜಾಯ್ ಮಾಡ್ದ. ನಮ್ಮ ಅತ್ತೆ ಎಲ್ಲ ನಗ್ತಾಯಿದ್ರು. ಕೈ ಮುಗಿಯೋದ ತಕ್ಷಣ ಕೈ ಮುಗಿತಿದ್ದ ಅವನು. ಅವ್ನು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದ. ಮತ್ತು ಅದೇ ಹೇಳ್ತಾ ಇದ್ದ, ಪೇಟದೊಳಗೆ ತುಂಬ ಬೆವ್ತೋಗ್ಬಿಟ್ಟೆ ನಾನು ಅಂತ ಹೇಳ್ಕೊಂಡು ಇದು ಮಾಡ್ದ. ಆಮೇಲೆ ಮತ್ತೆ ಇಲ್ಲಿ ಶುರು ಆಯಿತು, ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಲೇಟ್ ಆಗಿದೆ ಅಮ್ಮ ಆಗಲೇ ಅಂತ ಹೇಳಿದ್ರು, ಕೇಳಲಿಲ್ಲ. ಒಂದು 5 ನಿಮಿಷ ಅಂತ. ಆಮೇಲೆ ಅಣ್ಣ ಅಕ್ಕ ಎಲ್ಲರೂ ಸ್ವಲ್ಪ ಬಿಡು ಆಟ್ಲಿ ಊಟ ಮಾಡೋಣ ಅಂತ ಹೇಳಿದ್ರು. ಅದಾಗಿ ಅವರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದೆ. ನಾವಿಲ್ಲಿ ಊಟಕ್ಕೆ ಬನ್ನಿ ಅಂದಿದೆ, ಬಂದುಬಿಟ್ರು. ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡಿ ಕೂರಿಸಿದ್ವಿ. ಊಟ ಚಿಕನ್ ಬಿರಿಯಾನಿ, ಕಬಾಬ್ ಚೆನ್ನಾಗಿದೆ ಅಂತ ಹೇಳ್ತಿದ್ದ.
ಹೀಗೆ ನಡೀತು ನಮ್ಮ ಮನೆಯಲ್ಲಿ ಬರ್ಡೇ ಫಂಕ್ಷನ್ನು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ಮಗನಿಗೆ ಬ್ಲೆಸ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.